ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು MRP ಪ್ರೊಸೆಸ್ ನೋಡೋಣ. ಓಕೆ, MRP ಏನು ಬೇಸಿಕಲಿ MRP ಅಂತಂದ್ರೆ, ಸೊ MRP ಅಂದ್ರೆ ಮಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನಿಂಗ್. ಇದು ಬಹಳ ಇಂಪಾರ್ಟೆಂಟ್ ಇಂಟರ್ವ್ಯೂ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆಗಿರ್ಬೋದು, ಓಕೆ, ಕಾನ್ಸೆಪ್ಟ್ ವೈಸ್ ಆಗಿರ್ಬೋದು, ಓಕೆ, ಪ್ರಾಕ್ಟಿಕಲ್ ಆಗಿ. ಸೊ ಏನ್ ಮಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನಿಂಗ್ ಅಂದ್ರೆ ಏನು? ಸೊ ವೆನ್ ಎವರ್ ವಿ ರಿಕ್ವೈರ್ಡ್, ಸೊ ಯಾವಾಗಾದ್ರೂ ನಮಗೆ ಮಟೀರಿಯಲ್ ರಿಕ್ವೈರ್ಮೆಂಟ್ ಇರ್ಲಿ, ರಿಕ್ವೈರ್ಮೆಂಟ್ ಬಂದ್ರು ವಿ ಹ್ಯಾವ್ ಟು ಪ್ಲಾನ್. ಸೊ ಬೇಸಿಕಲಿ ಇದು MMPP ಇಂಟಿಗ್ರೇಷನ್ ಅಂತ ಹೇಳ್ತೀವಿ, ಪ್ರೊಡಕ್ಷನ್ ಪ್ಲಾನಿಂಗ್. ಸೊ ಇಟ್ ಈಸ್ ಎ MMPP ಇಂಟಿಗ್ರೇಷನ್. ಸೊ ಇದರಲ್ಲಿ ಏನಿದೆ? ಫಸ್ಟ್ MRP ಸ್ಟ್ಯಾಂಡ್ಸ್ ಫಾರ್ ಮಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನಿಂಗ್. ದೆನ್ ದ ಮೇನ್ ಪರ್ಪಸ್ ಆಫ್ MRP ಈಸ್ ಟು ಗ್ಯಾರಂಟಿ ಮಟೀರಿಯಲ್ ಅವೈಲಬಿಲಿಟಿ. ಸೊ ಇಲ್ಲಿ ಏನು ಅಂತಂದ್ರೆ, ಮಟೀರಿಯಲ್ ಅವೈಲಬಲ್ ಇದೆಯೋ ಇಲ್ಲ ಅನ್ನೋದಕ್ಕೆ ಒಂದು ಗ್ಯಾರಂಟಿಡ್ ಒಂದು ಪ್ರೋಸೆಸ್ ಇದು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು MRP ಡಿಟರ್ಮೈನ್ಸ್, ಏನೇನ್ ಡಿಟರ್ಮೈನ್ ಆಗುತ್ತೆ? ವಾಟ್ ಮಟೀರಿಯಲ್ ಇಸ್ ನೀಡೆಡ್, ಯಾವ ಮಟೀರಿಯಲ್ ಬೇಕಾಗಿರುತ್ತೆ, ಓಕೆ, ಮತ್ತೆ ವಾಟ್ ಕ್ವಾಂಟಿಟಿ ಆಫ್ ಮಟೀರಿಯಲ್ ಇಸ್ ನೀಡೆಡ್, ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು, ವೆನ್ ದ ಮಟೀರಿಯಲ್ ಇಸ್ ನೀಡೆಡ್, ಯಾವಾಗ ಬೇಕು. ಕಂಪ್ಲೀಟ್ ನಾವು ಒಂದು ಆಟೋಮೇಶನ್ ಪ್ರೊಸೆಸ್ ಅಲ್ಲಿ ನಾವು ರನ್ ಮಾಡಬಹುದು MRP ನ. ಓಕೆ, ಸೊ ಸಪೋಸ್ ನಾನು ನಿಮಗೊಂದು ಎಕ್ಸಾಂಪಲ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಸಪೋಸ್ ಈಗ ಅನ್ಕೊಳ್ಳಿ, ಸಪೋಸ್ ಒಂದು 10 ಕ್ವಾಂಟಿಟಿ ಮಟೀರಿಯಲ್ ರಿಕ್ವೈರ್ಮೆಂಟ್ ಇದೆ. ಯಾವಾಗ? ಸಪೋಸ್ ಅನ್ಕೊಳ್ಳಿ Jan 20th. ಓಕೆ, ಸೊ ಏನಾಗುತ್ತೆ? ಸೊ ಈ ರಿಕ್ವೈರ್ಮೆಂಟ್ ನ ನಾವು MRP ಅಲ್ಲಿ ಕಾನ್ಫಿಗರ್ ಮಾಡ್ತೀವಿ. ಓಕೆ, Jan 20ಗೆ ಮಟೀರಿಯಲ್ ರಿಕ್ವೈರ್ಮೆಂಟ್ ಇದೆ. ಸಪೋಸ್ ಫೆಬ್ರವರಿ 20th ಗೆ ಒಂದು 50 ಕ್ವಾಂಟಿಟಿ. ಓಕೆ, ಸಾರಿ, 50 ಕ್ವಾಂಟಿಟಿ. ಸೊ ಇದೇನಾಗುತ್ತೆ, ನಾವು MRP ಕಾನ್ಫಿಗರೇಷನ್ ಮಾಡಿದಾಗ ಆಟೋಮೆಟಿಕಲಿ ಈ ಡೇಟಿಗೆ ಏನ್ ರಿಕ್ವೈರ್ಮೆಂಟ್ ನಾವು ಕಾನ್ಫಿಗರ್ ಮಾಡಿರ್ತೀವಲ್ಲ, ಈ ರಿಕ್ವೈರ್ಮೆಂಟ್ ನ ಟ್ರಿಗರ್ ಮಾಡುತ್ತೆ. ಸೊ ಆಟೋಮೆಟಿಕಲಿ PR ಜನರೇಟ್ ಆಗುತ್ತೆ, PO ಜನರೇಟ್ ಆಗುತ್ತೆ, ಓಕೆ, ಮಟೀರಿಯಲ್ ಫುಲ್ಫಿಲ್ ಆಗುತ್ತೆ. ಸೊ ಇದು ಕಾನ್ಸೆಪ್ಟ್. ಸೊ ಇದ್ರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ MRPs ಇದೆ, ಅದನ್ನ ನೋಡೋಣ. ಸೊ ನೆಕ್ಸ್ಟ್, ಸೊ ಇದೊಂದು ಬೇಸಿಕ್ ಲೇಔಟ್. ಸೊ ಯಾವ ತರ ಇರುತ್ತೆ MRP ಇದು ಅಂತೇಳಿ ನೋಡಿ. ಇಲ್ಲಿ ಫಸ್ಟ್ ಸಪೋಸ್ ಈಗ ಒಂದು ಫಿನಿಶ್ಡ್ ಪ್ರಾಡಕ್ಟ್ ಇದೆ. ಫಿನಿಶ್ಡ್ ಪ್ರಾಡಕ್ಟ್ ಅನ್ಕೊಳ್ಳಿ, ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಓಕೆ, ಸೊ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಏನ್ ಬೇಕು ನಮಗೆ? ಸೊ ಚಾಸಿಸ್ ಬೇಕಾಗುತ್ತೆ, ದೆನ್ ಕಾರ್ ಬಾಡಿ ಬೇಕಾಗುತ್ತೆ, ದೆನ್ ಟೈರ್ಸ್ ಬೇಕಾಗುತ್ತೆ, ಇಂಜಿನ್ ಬೇಕಾಗುತ್ತೆ. ಓಕೆ, ಅಗೇನ್ ನೋಡಿ, ಟೈರಿಗೆ ಏನ್ ಬೇಕಾಗುತ್ತೆ? ವೀಲ್ ಬೇಕಾಗುತ್ತೆ. ಅಗೇನ್ ಇಂಜಿನ್ಗೆ ಏನ್ ಬೇಕಾಗುತ್ತೆ? ಡಿಫ್ರೆಂಟ್ ಪಾರ್ಟ್ಸ್ ಬೇಕಾಗುತ್ತೆ, ಪಾರ್ಟ್ 1, ಪಾರ್ಟ್ 2. ಓಕೆ, ಸೊ ಈಗ ನಮಗೆ ರಿಕ್ವೈರ್ಮೆಂಟ್ ಬಂತು ಕಾರ್ದು. ಓಕೆ, ಕಾರ್ದು ಒಂದು ಪ್ರೊಡಕ್ಷನ್ ಆರ್ಡರ್ ಬಂತು. ಸೊ ನಾವು MRP ರನ್ ಮಾಡಿದಾಗ, ಇದು ಕಾರಿಗೆ ಮಾಡಿದಾಗ, ಸೊ ಇದ್ರದ್ದು ಬಿಲ್ ಆಫ್ ಮಟೀರಿಯಲ್ ಏನು? ಬಿಲ್ ಆಫ್ ಮಟೀರಿಯಲ್ ಅಂದ್ರೆ ಇವೆ. ಓಕೆ, ಈ ಫಿನಿಶ್ಡ್ ಪ್ರಾಡಕ್ಟ್ ಗೆ ಏನ್ ಅಂಡರ್ ಪಾರ್ಟ್ಸ್ ಏನ್ ರಿಕ್ವೈರ್ಮೆಂಟ್ ಇರುತ್ತಲ್ಲ, ಈ ಫಿನಿಶ್ಡ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿ, ದಟ್ ಇಸ್ ಕಾಲ್ಡ್ ಬಿಲ್ ಆಫ್ ಮಟೀರಿಯಲ್. ಓಕೆ, ಸೊ ಆಟೋಮೆಟಿಕಲಿ ನಾವು MRP ಏನಾದ್ರು ಫಿನಿಶ್ಡ್ ಪ್ರಾಡಕ್ಟ್ ಗೆ ರನ್ ಮಾಡಿದ್ರೆ ಆಟೋಮೆಟಿಕಲಿ ಇದನ್ನ ಅವೈಲಬಿಲಿಟಿ ಚೆಕ್ ಮಾಡುತ್ತೆ. ಸಪೋಸ್ ಸ್ಟಾಕ್ ಇಲ್ಲ ಅಂತಂದ್ರೆ, ಇದು ಸಪೋಸ್ ನಾವು ಈಗ ರಿಕ್ವೈರ್ಮೆಂಟ್ 10 ಇದೆ, ಸೊ ಚಾಸಿಸ್ 10 ಟ್ರಿಗರ್ ಆಗುತ್ತೆ, ಕಾರ್ ಬಾಡಿ 10 ಟ್ರಿಗರ್ ಆಗುತ್ತೆ, ಇದು ಒಂದು 50 ವೀಲ್ಸ್ ಟ್ರಿಗರ್ ಆಗುತ್ತೆ. ಓಕೆ, ಇದು ಬೇಸ್ಡ್ ಆನ್ ದ ಕ್ವಾಂಟಿಟಿ ಆಟೋಮೆಟಿಕಲಿ ಈ ಏನ್ ಡಿಪೆಂಡಬಲ್ ಕಾಂಪೋನೆಂಟ್ಸ್ ಇರುತ್ತಲ್ಲ, ಇದಕ್ಕೂ ನಮಗೆ MRP ಟ್ರಿಗರ್ ಆಗ್ಬಿಟ್ಟು ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ, ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ ರನ್ ಆಗುತ್ತೆ. ಓಕೆ, ಇದು ಬೇಸಿಕ್ ಕಾನ್ಸೆಪ್ಟ್ MRP ಇದು. ಓಕೆ, ಸೊ ಅದೇ ನಾನು ಇಲ್ಲಿ ಮೆನ್ಷನ್ ಮಾಡಿರೋದು ನೋಡಿ. ಇಲ್ಲಿ ಸೊ ಫಿನಿಶ್ಡ್ ಪ್ರಾಡಕ್ಟ್ ಇದೆ, ಅದರದ್ದು ಬಿಲ್ ಆಫ್ ಮಟೀರಿಯಲ್ಸ್ ಇದೆ. ಸೊ ನಾವು ಇದಕ್ಕೆ MRP ಟ್ರಿಗರ್ ಮಾಡಿದಾಗ, ಸೊ ಆಟೋಮೆಟಿಕಲಿ ಡಿಪೆಂಡೆಂಟ್ ಕಾಂಪೋನೆಂಟ್ಸ್ ಏನಿದಾವಲ್ಲ ಅದಕ್ಕೆ MRP ಟ್ರಿಗರ್ ಆಗುತ್ತೆ. ಸೇಮ್ ಅದೇ ತರ ಇದು ಅಷ್ಟೇನೆ. ನೆಕ್ಸ್ಟ್ ಇಲ್ಲಿ ಏನಂತಂದ್ರೆ, ಲೋ ಲೆವೆಲ್ ಫಿನಿಶ್ಡ್ ಪ್ರಾಡಕ್ಟ್ ಆಗಿರ್ಬೋದು, ಲೋ ಲೆವೆಲ್ ಕೋಡ್. ಓಕೆ, ಸೊ ಅಸೆಂಬ್ಲಿ ಲೆವೆಲ್ ಅಲ್ಲೂ ಟ್ರಿಗರ್ ಆಗುತ್ತೆ, ಕಾಂಪೋನೆಂಟ್ ಲೆವೆಲ್ ಅಲ್ಲೂ ಟ್ರಿಗರ್ ಆಗುತ್ತೆ. ಸೊ ಒಂದ್ಸತಿ ನಾವು ಇದಕ್ಕೆ ಟ್ರಿಗರ್ ಮಾಡಿದ್ರೆ, ಸೊ ನೋಡಿ ಲೆವೆಲ್ಸ್ ಇಲ್ಲಿಗೆ, ಮತ್ತೆ ಡಿಪೆಂಡಬಲ್ ಅಲ್ವಾ, ಅಗೇನ್ ಇದು ಡಿಪೆಂಡೆಂಟ್ ಇದೆ, ಡಿಪೆಂಡೆಂಟ್ ಕಾಂಪೋನೆಂಟ್ಸ್ ಗೆ MRP ಟ್ರಿಗರ್ ಆಗುತ್ತೆ. ಓಕೆ, ಸೊ ಪ್ರಾಕ್ಟಿಕಲ್ ಹೋದಾಗ ನಿಮಗೆ ಇನ್ನ ಕ್ಲಿಯರ್ ಆಗುತ್ತೆ. ಸೊ ನಾನು ನಿಮಗೆ ಕಾರ್ ಎಕ್ಸಾಂಪಲ್ ಹೇಳ್ದೆ, ಇಲ್ಲಿ ನಾನು ಅದೇ ತರ ನೋಡಿ, ಇಲ್ಲಿ ಒಂದು PC ಇದೆ. ಓಕೆ, ಆ PC ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಒಂದು ಪ್ರೊಸೆಸರ್ ಬೇಕು, ಕೀಬೋರ್ಡ್ ಬೇಕು, ಮಾನಿಟರ್ ಬೇಕು. ಸೊ ಮಾನಿಟರ್ಗೆ ಏನು ಡಿಫ್ರೆಂಟ್ ಪಾರ್ಟ್ಸ್ ಇದೆ.
ಸೊ ಒಂದ್ಸತಿ ನಾವು ಇದಕ್ಕೆ MRP ಟ್ರಿಗರ್ ಮಾಡಿದಾಗ ಆಟೋಮೆಟಿಕಲಿ ಇಟ್ ವಿಲ್ check the availability of the dependable material, that is bill of material, and it will start the procurement process. Okay, so idu basic MRP concept. We have different types of MRP, adannu nodana. Next nodi, idu bala important, MRP execution. So basically enagutte illi nodi, so suppose ನೀವು procurement, so procurement two types irutte. ಒಂದು ಎಕ್ಸ್ಟರ್ನಲ್ ಪ್ರೊಕ್ಯೂರ್ಮೆಂಟ್ ಇರುತ್ತೆ, ಇನ್ನೊಂದು ಇಂಟರ್ನಲ್ ಇರುತ್ತೆ. ಓಕೆ, ಒಂದು ಎಕ್ಸ್ಟರ್ನಲ್, ಇನ್ನೊಂದು ಇಂಟರ್ನಲ್. ಸೊ ಒಂದು ಕಂಪನಿ ಇದೆ, ನಾವು ಎಕ್ಸ್ಟರ್ನಲ್ ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದೀವಿ ಅಂತಂದ್ರೆ ಸೊ ಏನಾಗುತ್ತೆ, ನಾವು ಔಟ್ಸೈಡ್ ದ ಕಂಪನಿ ಪ್ರೊಕ್ಯೂರ್ ಮಾಡ್ತೀವಿ. ಅದಕ್ಕೆ ನನಗೆ ಒಂದು RFQ ಬೇಕು, PR ಬೇಕು, ಪರ್ಚೇಸ್ ರಿಕ್ವಿಸಿಷನ್, ದೆನ್ ಒಂದು ಪರ್ಚೇಸ್ ಆರ್ಡರ್ ಬೇಕು, ದೆನ್ ಇನ್ವೆಂಟರಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಸಪೋಸ್ ಇಂಟರ್ನಲ್ ಪ್ರೊಕ್ಯೂರ್ಮೆಂಟ್ ಅಂದ್ರೆ ವಿತ್ ಇನ್ ದ ಕಂಪನಿ ಕೋಡ್. ಸಪೋಸ್ ವಿತ್ ಇನ್ ದ ಕಂಪನಿ ಕೋಡ್ ಅಂದ್ರೆ ನಾವು PR ಬೇಕಾಗಲ್ಲ, PO ಬೇಕಾಗಲ್ಲ, ಪ್ರೊಡಕ್ಷನ್ ಆರ್ಡರ್ ಬೇಕಾಗುತ್ತೆ. ಓಕೆ, ಯಾಕಂದ್ರೆ ನಾವು ಅದೇ ಪ್ಲಾಂಟ್ ಇಂದ ನಾವು ಪ್ರೊಕ್ಯೂರ್ ಮಾಡ್ತೀವಿ ಮಟೀರಿಯಲ್ ವಿತ್ ಇನ್ ದ ಕಂಪನಿ ಇಂಟರ್ನಲ್ಲಿ. ಸೊ ಪ್ರೊಡಕ್ಷನ್ ಆರ್ಡರ್ ಪ್ರಕಾರ ನಾವೇನ್ ಮಾಡ್ತೀವಿ, ಇನ್ವೆಂಟರಿ ಮ್ಯಾನೇಜ್ ಮಾಡ್ತೀವಿ. ಓಕೆ, ಸೊ ಈ ಪ್ರೊಸೆಸ್ ನೋಡೋಣ, ಈ ಪ್ರೊಸೆಸ್ ನೋಡೋಣ. ಓಕೆ, ಸೊ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಎಕ್ಸ್ಟರ್ನಲ್ ಪ್ರೊಕ್ಯೂರ್ಮೆಂಟ್ ನ ಫೋಕಸ್ ಮಾಡ್ತೀವಿ. ಇದು ಬಂದ್ಬಿಟ್ಟು PP ಕನ್ಸಲ್ಟೆಂಟ್ಸ್ ಅವರು ಫೋಕಸ್ ಮಾಡ್ತಾರೆ. ಓಕೆ, ಬಟ್ ನಾವು ನೋಡೋಣ ಈ ಸೆಷನ್ ಅಲ್ಲಿ. ಸೊ ನೋಡಿ, ಅದೇ ನಾನು ಇಲ್ಲಿ ಮೆನ್ಷನ್ ಮಾಡಿರೋದು ನೋಡಿ, ಪ್ಲಾನಿಂಗ್ ರನ್. ಈಗ ನಾನು ಪ್ಲಾನ್ ಮಾಡಿದೆ. ಸೊ ಇದು ಇನ್ ಹೌಸ್ ಅಂದ್ರೆ ಇಂಟರ್ನಲ್ ಪ್ರೊಕ್ಯೂರ್ಮೆಂಟ್. ಇಂಟರ್ನಲ್ ಪ್ರೊಕ್ಯೂರ್ಮೆಂಟ್, ಎಕ್ಸ್ಟರ್ನಲ್ ಪ್ರೊಕ್ಯೂರ್ಮೆಂಟ್ ಎಲ್ಲಿ ಡಿಫೈನ್ ಮಾಡ್ತೀವಿ ಅಂದ್ರೆ ಮಟೀರಿಯಲ್ ಮಾಸ್ಟರ್ ಅಲ್ಲಿ. ಮಟೀರಿಯಲ್ ಮಾಸ್ಟರ್ ಅಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ಸಪೋಸ್ ಇದು ಮಟೀರಿಯಲ್ ನಮಗೆ ಇಂಟರ್ನಲ್ ಪ್ರೊಕ್ಯೂರ್ಮೆಂಟ್ ಅಂತ ನಾವು ಮೇಂಟೈನ್ ಮಾಡಿದ್ರೆ ಆಟೋಮೆಟಿಕಲಿ ಪ್ಲಾನ್ಡ್ ಆರ್ಡರ್ಸ್ ಕ್ರಿಯೇಟ್ ಆಗುತ್ತೆ, ದೆನ್ ಪ್ರೊಡಕ್ಷನ್ ಆರ್ಡರ್ ಕ್ರಿಯೇಟ್ ಆಗುತ್ತೆ. ಸಪೋಸ್ ಮಟೀರಿಯಲ್ ನಾವು ಎಕ್ಸ್ಟರ್ನಲ್ ಪ್ರೊಕ್ಯೂರ್ಮೆಂಟ್ ಅಂತ ಮೆನ್ಷನ್ ಮಾಡಿದ್ರೆ ಇದೇನಾಗುತ್ತೆ, ಇಟ್ ವಿಲ್ ಡೈರೆಕ್ಟ್ಲಿ ಕನ್ವರ್ಟ್ ಟು ಪರ್ಚೇಸ್ ರಿಕ್ವಿಸಿಷನ್. ನೋಡಿ ಕನ್ವರ್ಷನ್ ಹಿಂಗಾಗುತ್ತೆ, ಇಟ್ ವಿಲ್ ಡೈರೆಕ್ಟ್ಲಿ ಕನ್ವರ್ಟ್ ಟು ಪರ್ಚೇಸ್ ರಿಕ್ವಿಸಿಷನ್, ಪರ್ಚೇಸ್ ಆರ್ಡರ್. ಸಪೋಸ್ ಶೆಡ್ಯೂಲಿಂಗ್ ಡೆಲಿವರಿ ಶೆಡ್ಯೂಲ್ಸ್ ಮಾಡ್ಬಿಟ್ರೆ ಅದು ಬೇಸಿಕ್ ಆಟೋಮೆಟಿಕಲಿ ಪ್ರೊಕ್ಯೂರ್ಮೆಂಟ್ ಪ್ರೊಸೆಸ್, ನಾರ್ಮಲ್ ಪ್ರೊಕ್ಯೂರ್ಮೆಂಟ್ ಪ್ರೊಸೆಸ್ ರನ್ ಆಗುತ್ತೆ. ಸೊ ಈ ಎರಡು ಪ್ರೊಸೆಸ್ ನ ನೋಡೋಣ ಈ ಸೆಷನ್ ಅಲ್ಲಿ. ಓಕೆ, ನೆಕ್ಸ್ಟ್. ಸೊ MRP ಅಲ್ಲಿ ಫಸ್ಟ್ MRP ನಾನು ಕನ್ಸಂಪ್ಷನ್ ಬೇಸ್ಡ್ ಪ್ಲಾನಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಈ ಕನ್ಸಂಪ್ಷನ್ ಬೇಸ್ಡ್ ಪ್ಲಾನಿಂಗ್ ಆಮೇಲೆ ನೋಡೋಣ. ಸೊ ನೆಕ್ಸ್ಟ್ ನಾವು ನೋಡೋಣ MRP ಎಕ್ಸಿಕ್ಯೂಷನ್. ಸೊ ಬೇಸಿಕಲಿ MRP ಎಕ್ಸಿಕ್ಯೂಷನ್ 3 ಟೈಪ್ಸ್ ಅಲ್ಲಿ ಮಾಡ್ತೀವಿ. ಒಂದು MRP ಫಾರ್ ಪ್ಲಾಂಟ್ ಬ್ಯಾಕ್ ಗ್ರೌಂಡ್ ಪ್ರೊಸೆಸಿಂಗ್, ಟೋಟಲ್ ಪ್ಲಾನಿಂಗ್. ಸಪೋಸ್ ಈಗ ಒಂದು ಪ್ಲಾಂಟ್ ಅಲ್ಲಿ ಮಲ್ಟಿಪಲ್ ಮಟೀರಿಯಲ್ಸ್ ಇರುತ್ತೆ, ಮಟೀರಿಯಲ್ 1 ಇರುತ್ತೆ, ಮಟೀರಿಯಲ್ 2, ಮಟೀರಿಯಲ್ 3. ಓಕೆ, ಸೊ ಒಂದು ಪ್ಲಾಂಟ್ ಅಲ್ಲಿ ನಾವು ಮಲ್ಟಿಪಲ್ ಹಂಡ್ರೆಡ್ಸ್ ಆಫ್ ಮಟೀರಿಯಲ್ಸ್ ಇರುತ್ತೆ. ಓಕೆ, ಹಂಡ್ರೆಡ್ಸ್ ಆಗಿರ್ಬೋದು, ಥೌಸಂಡ್ಸ್ ಆಗಿರ್ಬೋದು. ಇಷ್ಟು ಮಟೀರಿಯಲ್ಸ್ ಇದ್ದಾಗ ಟೋಟಲ್ ರನ್, ಈ ಪ್ಲಾಂಟ್ ಅಂಡರ್ ಏನೇನ್ ಮಟೀರಿಯಲ್ಸ್ ಎಲ್ಲದಕ್ಕೂ ನಾವು ಮಟೀರಿಯಲ್ ರನ್ ಮಾಡ್ತೀವಿ. ಇದನ್ನ ನಾವು ಪ್ರಾಕ್ಟೀಸ್ ಸರ್ವರ್ ಅಲ್ಲಿ ಮಾಡಕ್ ಬರೋದಿಲ್ಲ, ರಿಯಲ್ ಟೈಮ್ ಅಲ್ಲಿ ಮಾಡ್ತೀವಿ. ಸೊ ಪ್ರೊಸೆಸ್ ಸೇಮ್. ಓಕೆ, ಸೊ ನೆಕ್ಸ್ಟ್ MRP ಆನ್ಲೈನ್ ಪ್ರೊಸೆಸ್. ಇದು ಏನಂದ್ರೆ ಸೇಮ್ ಇದೇ ಪ್ರೊಸೆಸ್. ಇದೇನಂತಂದ್ರೆ ನಾವು ಓವರ್ ನೈಟ್, ಸಪೋಸ್ ಥೌಸಂಡ್ಸ್ ಆಫ್ ಮಟೀರಿಯಲ್ಸ್ ಇದೆ, ಅದಕ್ಕೆ ನಾನು MRP ರನ್ ಮಾಡ್ತಾ ಇದ್ದೀನಿ ಅಂದ್ರೆ ಹೋಲ್ ನೈಟ್ ಇಟ್ ವಿಲ್ ಟೇಕ್ 1 day ಆರ್ 1 night, 1 day ಆಗಿರ್ಬೋದು. ಓಕೆ, or 24 hours, 48 hours, based on the capacity of the materials. So ಇದು ಟೈಮ್ ತಗೊಳುತ್ತೆ. ಸೊ ಇಲ್ಲಿ ನಾವು ಈ ಟ್ರೈನಿಂಗ್ ಅಲ್ಲಿ ನಾವೇನಂದ್ರೆ MRP ಮಟೀರಿಯಲ್, ಒಂದೇ ಮಟೀರಿಯಲ್ ಗೆ ಸಿಂಗಲ್ ಐಟಮ್ ಒಂದೇ ಮಟೀರಿಯಲ್ ಯೂಸ್ ಮಾಡ್ತೀವಿ. ಅದಕ್ಕೆ T ಕೋಡ್ MD02, ಇದಕ್ಕೆ MD01. ಓಕೆ, ಸೊ ಇದನ್ನ ನಾನು ಜಸ್ಟ್ ಓವರ್ ವ್ಯೂ ಹೇಳ್ತೀನಿ, ಇದನ್ನ ನೆನ್ಪಿಟ್ಕೊಳ್ಳಿ. ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ ಹೌ ಯು ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ದ MRP ಅಂತ. ಸೊ one is background processing, another is online processing, and total planning. ಎರಡು ಟೋಟಲ್ ಪ್ಲಾನಿಂಗ್. ಸೊ ಇದು ಆನ್ಲೈನ್ ಅಲ್ಲಿ ಮಾಡ್ತೀವಿ, ಲೈವ್ ಅಲ್ಲಿ ಮಾಡ್ತೀವಿ. ಇದು ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ಓಕೆ, ಇದು ಸಿಂಗಲ್ ಐಟಮ್ ಇಂಡಿವಿಜುವಲ್ ಐಟಮ್ಸ್. ನೆಕ್ಸ್ಟ್ MRP ಪ್ರೊಸೀಜರ್ಸ್. ಸೊ ಎಷ್ಟಿದೆ MRP ಟೈಪ್ಸ್ ಆರ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಫಸ್ಟ್ ಕನ್ಸಂಪ್ಷನ್ ಬೇಸ್ಡ್ ಪ್ಲಾನಿಂಗ್ ಇದೆ. ಈ ಕನ್ಸಂಪ್ಷನ್ ಬೇಸ್ಡ್ ಪ್ಲಾನಿಂಗ್ ಅಲ್ಲಿ ನೋಡಿ ರಿಆರ್ಡರ್ ಪಾಯಿಂಟ್ ಅಂತ ಒಂದಿದೆ. ರಿಆರ್ಡರ್ ಪಾಯಿಂಟ್ ಇದು ನೋಡೋಣ ಇನ್ ಡೀಟೇಲ್ ಆಗಿ.
ರಿಆರ್ಡರ್ ಪಾಯಿಂಟ್ ಪ್ಲಾನಿಂಗ್ ಅಂತ ಒಂದಿದೆ, ಒನ್ ಟೈಪ್ ಆಫ್ MRP. ಆ ರಿಆರ್ಡರ್ ಅಲ್ಲಿ ಮ್ಯಾನ್ಯುಯಲ್ ರಿಆರ್ಡರ್ ಅಂತ ಇದೆ, ಮತ್ತೆ ಆಟೋಮೆಟಿಕ್ ರಿಆರ್ಡರ್ ಪಾಯಿಂಟ್ ಪ್ಲಾನಿಂಗ್ ಅಂತ ಇದೆ. ಓಕೆ, ಸೊ ಇದು VM ಇದೇನ್ ಮೆನ್ಷನ್ ಮಾಡಿದ್ದೀನಲ್ಲ, ಇದು MRP ಟೈಪ್ಸ್ ಇದು. ನೆಕ್ಸ್ಟ್ ನೋಡಿ, ಫೋರ್ಕಾಸ್ಟ್ ಬೇಸ್ಡ್ ಪ್ಲಾನಿಂಗ್ ಇದೆ, VVMRP ಟೈಪ್. ದೆನ್ ಟೈಮ್ ಫೇಸ್ಡ್ ಪ್ಲಾನಿಂಗ್. ಸೊ ಇದ್ರಲ್ಲಿ ಏನಂತಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಾರ್ಮಲ್ MRP. ಸೊ ಇದು ಬೇಸಿಕಲಿ ಇದೇನಂತಂದ್ರೆ ಇಲ್ಲೇ ಕವರ್ ಆಗುತ್ತೆ ನಿಮಗೆ, ಬಟ್ ಇದನ್ನ ಪ್ರಾಕ್ಟಿಕಲಿ ತೋರಿಸ್ತೀನಿ ನಿಮಗೆ ಯಾವ ತರ ಮಾಡೋದು ಅಂತ. ಸೊ ಇದನ್ನು ನೋಡೋಣ, ನಾರ್ಮಲ್ MRP. ಸೊ ಫಸ್ಟ್ ನಾರ್ಮಲ್ MRP ನೋಡೋಣ. ಸೊ ನಾರ್ಮಲ್ MRP ಆದ್ಮೇಲೆ ನಾವು ಈ ಅಡ್ವಾನ್ಸ್ MRP ಪ್ರೋಸೆಸ್ ಅನ್ನ ಕವರ್ ಮಾಡೋಣ. ಸೊ ಇವತ್ತು ಜಸ್ಟ್ ನಾರ್ಮಲ್ MRP ತೋರಿಸ್ತೀನಿ. ಸೊ ಇದ್ರದ್ದು MRP ಟೈಪ್ ಬಂದ್ಬಿಟ್ಟು PD. ಓಕೆ, ನೆಕ್ಸ್ಟ್ ನೋಡಿ ನಾರ್ಮಲ್ MRP. ಸೊ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ ದ ಮಟೀರಿಯಲ್. ಏನು ನಾರ್ಮಲ್ MRP ಅಂದ್ರೆ, ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ ದ ಮಟೀರಿಯಲ್ ಫ್ರಮ್ ದ ಪ್ರೊಡಕ್ಷನ್ ದ ನಾರ್ಮಲ್ MRP ವಿಲ್ ಪ್ರೋಸೆಸ್. ಸೊ ಸಪೋಸ್ ಒಂದು ರಿಕ್ವೆಸ್ಟ್ ಬರುತ್ತೆ ಇಲ್ಲಿ, ಏನಂತಂದ್ರೆ ಸಪೋಸ್ ಈಗ ಅನ್ಕೊಳ್ಳಿ, ಪ್ರೊಡಕ್ಷನ್ ಅಲ್ಲಿ ಸಪೋಸ್ ಒಂದು 50 ಕ್ವಾಂಟಿಟಿ ರಿಕ್ವೈರ್ಮೆಂಟ್ ಇದೆ. ಇಲ್ಲಿ ಏನ್ ಮಾಡ್ತೀವಿ, ಒಂದು ರಿಕ್ವೆಸ್ಟ್ ಕಳಿಸ್ತೀವಿ, MRP ರಿಕ್ವೆಸ್ಟ್ ಅಂತ ಹೇಳ್ತೀವಿ. ಸೊ 50 ಕ್ವಾಂಟಿಟಿಗೆ. ಓಕೆ, ಸೊ ನಾವು ನಾರ್ಮಲ್ MRP ರನ್ ಮಾಡಿದಾಗ ಆಟೋಮೆಟಿಕಲಿ ಪ್ರೋಸೆಸ್ ಆಗುತ್ತೆ ಬೇಸ್ಡ್ ಆನ್ ಪ್ರೊಕ್ಯೂರ್ಮೆಂಟ್ ಟೈಪ್. ಇದು ಬಹಳ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಸ್ಟೆಪ್ಸ್ ಏನೇನಿದೆ ನೋಡಿ ಇಲ್ಲಿ. ಸೊ ಫಸ್ಟ್ ವಿ ಹ್ಯಾವ್ ಟು ಕ್ರಿಯೇಟ್ ಎ ಮಟೀರಿಯಲ್. ಸೊ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್, ಇಲ್ಲಿ ಹೇಳಿದ್ನಲ್ಲ, ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ವಿ ಹ್ಯಾವ್ ಟು ಸೆಲೆಕ್ಟ್ ಪ್ರೊಕ್ಯೂರ್ಮೆಂಟ್ ಟೈಪ್. ಓಕೆ, ಇಂಟರ್ನಲ್ ಪ್ರೊಕ್ಯೂರ್ಮೆಂಟ್, ಎಕ್ಸ್ಟರ್ನಲ್ ಪ್ರೊಕ್ಯೂರ್ಮೆಂಟ್. ನೆಕ್ಸ್ಟ್ MRP ಟೈಪ್ ನಾವು PD ಯೂಸ್ ಮಾಡಬೇಕು, ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಲಾಟ್ ಸೈಜ್ ಇದು ಹೇಳ್ತೀನಿ, ಲಾಟ್ ಸೈಜ್ ಏನು ಅಂತ. ಸೊ ಚೆಕ್ ಸ್ಟಾಕ್. ಸೊ ಫಸ್ಟ್ ಏನಂತಂದ್ರೆ ನಾವು ಮಟೀರಿಯಲ್ ಕ್ರಿಯೇಟ್ ಮಾಡಿದ್ವಿ, ಸ್ಟಾಕ್ ಚೆಕ್ ಮಾಡ್ಬೇಕು. MD04 ಅಲ್ಲಿ ಸ್ಟಾಕ್ ಚೆಕ್ ಮಾಡ್ತೀವಿ, ಸೊ ಅವೈಲಬಲ್ ಇದೆಯೋ ಇಲ್ಲ ಅಂತ. ನೆಕ್ಸ್ಟ್ ರನ್ ದ ರಿಕ್ವೆಸ್ಟ್. ಸೊ ಇದೇನ್ ಸ್ಟಾಕ್ ಏನಂತಂದ್ರೆ ನಾವು ಚೆಕ್ ಮಾಡ್ತೀವಿ ಏನಾದ್ರು ರಿಕ್ವೆಸ್ಟ್ ಇದೆಯಾ ಅಂತ. ಸೊ ರಿಕ್ವೆಸ್ಟ್ ಇಲ್ಲಿ ರೈಸ್ ಮಾಡ್ತೀವಿ. ಸಪೋಸ್ ನನಗೆ ಒಂದು 50 ಕ್ವಾಂಟಿಟಿ ಬೇಕು, ಇಲ್ಲಿ ರಿಕ್ವೆಸ್ಟ್ ರೈಸ್ ಮಾಡ್ತೀನಿ. ನೆಕ್ಸ್ಟ್ ಪ್ರೊಸೆಸ್ ಏನು, MRP ರನ್ ಮಾಡ್ತೀವಿ ಬೇಸ್ಡ್ ಆನ್ ದಿಸ್ ರಿಕ್ವೆಸ್ಟ್. ಓಕೆ, ಸೊ ಚೆಕ್ ಆಸ್ ಪರ್ ಪ್ರೊಕ್ಯೂರ್ಮೆಂಟ್ ಅಪ್ಡೇಟ್. ಸೊ ಸಪೋಸ್ ಇಂಟರ್ನಲ್ ಪ್ರೊಕ್ಯೂರ್ಮೆಂಟ್ ಇದೆ ಅಂದ್ರೆ ಪ್ಲಾನ್ಡ್ ಆರ್ಡರ್ ಮತ್ತೆ ಪ್ರೊಡಕ್ಷನ್ ಆರ್ಡರ್ ಆಗುತ್ತೆ. ಎಕ್ಸ್ಟರ್ನಲ್ ಪ್ರೊಕ್ಯೂರ್ಮೆಂಟ್ ಇದೆ ಅಂದ್ರೆ ಪರ್ಚೇಸ್ ರಿಕ್ವೆಸಿಷನ್ ಕ್ರಿಯೇಟ್ ಆಗುತ್ತೆ ಡೈರೆಕ್ಟ್. ನೆಕ್ಸ್ಟ್ ಚೆಕ್ ದ ಸ್ಟಾಕ್, MD04. ಸೊ ಇಫ್ ಎಕ್ಸ್ಟರ್ನಲ್ ಪ್ರೊಕ್ಯೂರ್ಮೆಂಟ್ ವಿ ಕ್ಯಾನ್ ಕನ್ವರ್ಟ್. ಸೊ ಎಕ್ಸ್ಟರ್ನಲ್ ಪ್ರೊಕ್ಯೂರ್ಮೆಂಟ್ ಸೆಲೆಕ್ಟ್ ಮಾಡಿದ್ರೆ PR ನ PO ಗೆ ಕನ್ವರ್ಟ್ ಮಾಡಬಹುದು. ತೋರಿಸ್ತೀನಿ ಅದು ಪ್ರಾಕ್ಟಿಕಲಿ. ಓಕೆ, ಸೊ ಫಸ್ಟ್ ಏನಂತಂದ್ರೆ ಇದನ್ನ ನೋಡೋಣ. ಸೊ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಮಾಡೋಣ. ಸೊ ಫಸ್ಟ್ ಒಂದು ಮಟೀರಿಯಲ್ ಕ್ರಿಯೇಟ್ ಮಾಡ್ಕೊಂತೀನಿ, MM01. ಅಬ್ಸರ್ವ್ ಮಾಡಿ ಈಗ. ಸೊ MVROH ಇಂಟರ್, ಇಲ್ಲಿ ನೋಡಿ MRP1, MRP2, MRP3. ಈಗ ಇದನ್ನ ಡಿಫಾಲ್ಟ್ ಸೆಟ್ಟಿಂಗ್ ಮಾಡ್ಕೊಂತೀನಿ, ಅಗ್ಲಗ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಂಟರ್. ಸೊ ಇಲ್ಲಿ ಪ್ಲಾಂಟ್ ಏನು, VPL1, ಸ್ಟೋರೇಜ್ ಲೊಕೇಶನ್ VSL1. ಎಂಟರ್. ಇಲ್ಲೇನ್ ಮಾಡ್ತೀನಿ, ವಿವೋ ನಾರ್ಮಲ್ MRP ಮಟೀರಿಯಲ್. ಎಂಟರ್. ಎಂಟರ್. ನೋಡಿ, ನೀವು ಫೋಕಸ್ ಮಾಡ್ಬೇಕಾಗಿರೋದು ಇಲ್ಲಿ MRP ಟ್ಯಾಬ್ ಅಲ್ಲಿ. ನೋಡಿ ಇಲ್ಲಿ MRP ಟೈಪ್ ಇಲ್ಲಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಓಕೆ, ನಮಗೆ ಯಾವ್ದು ಬೇಕಾಗಿರೋದು ಅಬ್ಸರ್ವ್ ಮಾಡಿ, ಇಲ್ಲಿ PD. ಓಕೆ, ಸೊ PD ಫಾರ್ ನೋ ಪ್ಲಾನಿಂಗ್ ಟೈಮ್ ಸೆನ್ಸ್. ಇದು PD ನಾರ್ಮಲ್ MRP ಗೆ. ಎಂಟರ್ ಕೊಡಿ. ಸೊ ಇಲ್ಲಿ ನೋಡಿ MRP ಕಂಟ್ರೋಲರ್ ಕೇಳ್ತಾ ಇದೆ. ಇದು ನಿಮಗೆ PP ಕನ್ಸಲ್ಟೆಂಟ್ಸ್ ಅವ್ರು ಕೊಡ್ತಾರೆ, ಬಟ್ ಇಲ್ಲಿ ಪ್ರಾಕ್ಟೀಸಿಗೆ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಇರಲ್ಲ ಯಾವ್ದು, ಜಸ್ಟ್ ಎಸ್ ಕೊಡಿ. ಸೊ ಇಲ್ಲಿ ಕಂಟಿನ್ಯೂ ವಿತೌಟ್ ಸ್ಪೆಸಿಫೈಯಿಂಗ್ ಪ್ರಾಜೆಕ್ಟ್. ಎಂಟರ್ ಕೊಡಿ. ಸೊ ಇಲ್ಲಿ ಜಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಸಾಕು ನಿಮ್ ಪ್ಲಾಂಟಿಗೆ. ಯಾವ್ದು ಸೆಲೆಕ್ಟ್ ಮಾಡ್ಬೇಕು ನೋಡಿ, MRP ವಿತ್ ರೆಸ್ಪೆಕ್ಟ್ ಟು ಡಿಫೈನ್ MRP ಕಂಟ್ರೋಲರ್. ಇದನ್ನ ಡಬಲ್ ಕ್ಲಿಕ್ ಮಾಡಿ, ಒಂದು ಕಂಟ್ರೋಲರ್. ಸೊ ಇದು PP ಕನ್ಸಲ್ಟೆಂಟ್ಸ್ ಅವ್ರು ಕ್ರಿಯೇಟ್ ಮಾಡೋದು. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ. ಸೊ ಯಾವ್ದಾದ್ರು ಒಂದು ಕಾಪಿ ಮಾಡ್ಕೊಳ್ಳಿ. ಸೊ ಇದನ್ನೇ ಕಾಪಿ ಮಾಡ್ಕೊಂಡು ನಮ್ಮ ಪ್ಲಾಂಟ್ ನ ಅಸೈನ್ ಮಾಡ್ಬಿಡ್ತೀನಿ. VPL1. ಎಂಟರ್. ಎಂಟರ್ ಅಂಡ್ ಸೇವ್. ಸೇವ್ ಅಷ್ಟೇ ಇದು. ಸೊ ಬ್ಯಾಕ್ ಹೋಗಿ, ಬ್ಯಾಕ್. ಸೊ ನೋಡಿ, ಇಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಡಬಲ್ ಕ್ಲಿಕ್ ಮಾಡಿ. ಓಕೆ,
ಸೊ ಇಲ್ಲಿ ರೀಆರ್ಡರ್ ಪಾಯಿಂಟ್ ಅಂತ ಹೇಳ್ತಾ ಇದೆ, ಅದು ಎರರ್ ಅಲ್ಲ, ಇದು ಎಂಟರ್ ಕೊಡಿ. ಎಂಟರ್ ಕೊಟ್ಟ ತಕ್ಷಣ ನೋಡಿ ಇಲ್ಲಿ ಲಾಟ್ ಸೈಜ್ ಪ್ರೊಸೀಜರ್ ಅಂದ್ರೆ ನೀವು PR ಆಗಿರ್ಬೋದು, ಲಾಟ್ ಸೈಜ್ ಅಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ರೆ ಇಲ್ಲ, ಲಾಟ್ ಸೈಜ್ ಫಾರ್ EX ಅಂದ್ರೆ ಎಕ್ಸ್ಕ್ಲೂಡ್. ನಾವು ಲಾಟ್ ಸೈಜ್ ಏನು ಡಿಫೈನ್ ಮಾಡಲ್ಲ. EX ಫಿಕ್ಸ್ಡ್ ಆರ್ಡರ್ ಕ್ವಾಂಟಿಟಿ ಅಂದ್ರೆ ಸಪೋಸ್ ನಾನು 20 ಮೆನ್ಷನ್ ಮಾಡಿರ್ತೀನಿ ಕ್ವಾಂಟಿಟಿ. ಸೊ ನಾವ್ ಯಾವಾಗಾದ್ರೂ ಆರ್ಡರ್ ಮಾಡ್ಲಿ ಫಿಕ್ಸ್ಡ್ 20 ಕ್ವಾಂಟಿಟಿಗೆ ಆರ್ಡರ್ ಪ್ಲೇಸ್ ಆಗುತ್ತೆ. ಓಕೆ, ಇದು ನಾವೆಲ್ಲ ತೋರಿಸ್ತೀನಿ ಪ್ರಾಕ್ಟೀಸ್. ಇವೆರಡೇ ಇಂಪಾರ್ಟೆಂಟ್. EX ಗೆ ಹೋಗಿ ನನಗೆ ಏನು ಎಂಟರ್ ಮಾಡಲ್ಲ, ಎಂಟರ್. ಸೊ ಇಲ್ಲಿ ನೋಡಿ ಪ್ರೊಕ್ಯೂರ್ಮೆಂಟ್ ಟೈಪ್. ಸೊ ಇಲ್ಲಿ ನಿಮಗೆ ಬೇಸಿಕಲಿ ಇನ್ ಹೌಸ್ ಅಂದ್ರೆ ಇಂಟರ್ನಲ್, ಎಕ್ಸ್ಟರ್ನಲ್ ಎರಡು ಇದೆ. ಬೋತ್ ಇದ್ರೆ ಬೋತ್. ಈಗ ಫಸ್ಟ್ ನಾನು ಇನ್ ಹೌಸ್ ಇಂಟರ್ನಲ್ ಪ್ರೊಕ್ಯೂರ್ಮೆಂಟ್ ಮಾಡ್ತೀನಿ, ನೆನಪಿರ್ಲಿ. ಎಂಟರ್ ಕೊಡಿ. ಸೊ ಇಲ್ಲಿ ಇನ್ ಹೌಸ್ ಪ್ರೊಡಕ್ಷನ್ ಇರೋದ್ರಿಂದ ಸೊ ಎಷ್ಟ್ ದಿವಸ ಆಗುತ್ತೆ ಡೆಲಿವರ್ ಮಾಡೋದಕ್ಕೆ ಅಂತೇಳಿ ಕೇಳ್ತಾ ಇದೆ. ಜಸ್ಟ್ ಎರರ್ ಅಲ್ಲ, ಅದು ವಾರ್ನಿಂಗ್. ಎಂಟರ್ ಕೊಡಿ. ಎಂಟರ್ ಕೊಟ್ಟ ತಕ್ಷಣ MRP 3 ಅಲ್ಲಿ ಏನು ಇಲ್ಲ, ಎಂಟರ್ ಎಂಟರ್. ಸೊ ಇದು ನಾರ್ಮಲ್ MRP ಗೆ ಇಷ್ಟೇ ಡಾಟಾ ಮೇಂಟೈನ್ ಮಾಡ್ಬೇಕಾಗಿರೋದು. ಸೊ ವ್ಯಾಲ್ಯೂಯೇಷನ್ ಕ್ಲಾಸ್ ಬಂದ್ಬಿಟ್ಟು VRVC, ಎಂಟರ್ ಅಂಡ್ ಸೇವ್. ಕಂಟ್ರೋಲ್ S, ಸೇವ್. ಸೊ ಈ ಮಟೀರಿಯಲ್ ನ ಮೇಂಟೈನ್ ಮಾಡ್ಕೊಳ್ಳಿ. ಸೊ 207. ಸೊ ಫಸ್ಟ್ ಸ್ಟೆಪ್ ಆಯ್ತು. ಓಕೆ, ನೆಕ್ಸ್ಟ್ MD04 ಗೆ ಚೆಕ್ ಮಾಡ್ಕೊಂತೀನಿ. MD04 ಎಂಟರ್. ಸೊ ನೋಡಿ ಸೇಮ್ ಮಟೀರಿಯಲ್ ತಗೊಳುತ್ತೆ, ಎಂಟರ್ ಕೊಡಿ. ಇಲ್ಲಿ ಪ್ಲಾಂಟ್ ಕೇಳ್ತಾ ಇದೆ ಅಲ್ಲ, VPL1, ಎಂಟರ್. ಸೊ ಎಂಟರ್ ಮಾಡಿದ ತಕ್ಷಣ ಅಬ್ಸರ್ವ್ ಮಾಡಿ, ನೋಡಿ ಅವೈಲೇಬಲ್ ಕ್ವಾಂಟಿಟಿ ಏನು ಇಲ್ಲ. ಓಕೆ, ಸೊ ಈಗ ನೋಡಿ ನ್ಯೂ ಸ್ಕ್ರೀನಿಗೆ ಹೋಗ್ತೀನಿ. ಸೊ ಸ್ಟಾಕ್ ಇಲ್ಲ. ನೆಕ್ಸ್ಟ್ ರನ್. ಈಗ ನಮಗೆ ಒಂದು ರಿಕ್ವೆಸ್ಟ್ ಬಂತು. ಸೊ ಒಂದು ಆರ್ಡರ್ ಬಂತು, ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅದಕ್ಕೆ ಈ ರಾ ಮಟೀರಿಯಲ್ ರಿಕ್ವೈರ್ಮೆಂಟ್ ಇರುತ್ತೆ. ನಾನಿಲ್ಲಿ ನಾರ್ಮಲ್ MRP, ಇದು ನಾರ್ಮಲ್ MRP ನ ರನ್ ಮಾಡ್ತೀನಿ ರಿಕ್ವೆಸ್ಟ್ ನ. ಸಪೋಸ್ ಒಂದು 10 ಕ್ವಾಂಟಿಟಿ ಬೇಕು. ಓಕೆ, MD61 ನೋಡಿ. ಈಗ ಎಂಟರ್ ಕೊಡಿ. ಎಂಟರ್ ಪ್ಲಾನ್, ಎಂಟರ್. ಸೊ ಇಲ್ಲೇನ ನೋ ರಿಕ್ವೈರ್ಮೆಂಟ್ ಎಕ್ಸಿಸ್ಟ್ ಫಾರ್. ಓಕೆ, MD61. ಸೊ ಇದೆಲ್ಲ PP ಅವ್ರು ಮಾಡೋದು. ನೋ ರಿಕ್ವೈರ್ಮೆಂಟ್ ಟೈಪ್ ಎಕ್ಸಿಸ್ಟ್. ಓಕೆ, ಇದನ್ನ ಒಂದು ಕೆಲಸ ಮಾಡಿ. ಸೊ ರಿಕ್ವೈರ್ಮೆಂಟ್ ಪ್ಲಾನ್, ಸಾರಿ ಇಲ್ಲಿ ಬೇಡ, ಇಲ್ಲಿ ಯೂಸರ್ ಪ್ಯಾರಾಮೀಟರ್ಸ್ ಹೋಗಿ ಇಲ್ಲಿ ನೋಡಿ ರಿಕ್ವೈರ್ಮೆಂಟ್ ಟೈಪ್ ಇದೆಯಲ್ಲ, ಇಲ್ಲಿ ಜಸ್ಟ್ ಬೈ ಡಿಫಾಲ್ಟ್, ಯಾಕಂದ್ರೆ PP ಅವ್ರು ಮಾಡೋದು. ನಾವು ಇದು ಮೇಕ್ ಟು ಆರ್ಡರ್ ಸ್ಟಾಕ್ LSF ತಗೊಳ್ಳಿ. ಎಂಟರ್ ಎಂಟರ್. ಈಗ ನೋಡಿ ಎಂಟರ್ ಕೊಡ್ತೀನಿ. ಸೊ ನೋಡಿ ಈಗ ನನಗೆ ನೋಡಿ ಇಲ್ಲಿ ಜನವರಿಯಲ್ಲಿ ನನಗೊಂದು 30 ಕ್ವಾಂಟಿಟಿ ಬೇಕು. ಈಗ ಫೆಬ್ರವರಿಯಲ್ಲಿ ನನಗೆ ಒಂದು 25 ಕ್ವಾಂಟಿಟಿ ಬೇಕು. ಎಂಟರ್ ಕೊಡಿ. ನಾನು 2 ಮಂತ್ಸ್ ರಿಕ್ವೈರ್ಮೆಂಟ್ ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಸಪೋಸ್ ಇಲ್ಲೊಂದು ನನಗೆ 50 ಕ್ವಾಂಟಿಟಿ ಬೇಕು. ನೋಡಿ ಇಲ್ಲಿ ಈಗ ಸೇವ್ ಮಾಡಿ. ಸೊ ರಿಕ್ವೈರ್ಮೆಂಟ್ ಸೇವ್ ಆಯ್ತು. ಈಗ ಬೇರೆ ಸ್ಕ್ರೀನಿಗೆ ಹೋಗಿ ಇಲ್ಲಿ ಚೆಕ್ ಮಾಡಿ. ಈಗ ನೋಡಿ ರಿಫ್ರೆಶ್ ಕೊಡಿ. ನೋಡಿ ಏನಿದೆ ನೋಡಿ ಇಲ್ಲಿ. ಸೊ ರಿಕ್ವೈರ್ಮೆಂಟ್ ಬಂತು, ಇಷ್ಟು ಕ್ವಾಂಟಿಟಿ ಪ್ಲಾನ್ ಮಾಡಿದೀವಿ ಅಂತ, ನಾರ್ಮಲ್ MRP. ಓಕೆ, ಸೊ ಇದು ಬಂದ್ಬಿಟ್ಟು ನಮ್ದು ನಾರ್ಮಲ್ MRP. ಈಗ ನೋಡಿ ಇಲ್ಲಿ, ನೋಡಿ ಇಲ್ಲಿ. ಈಗ ಸೊ ಸ್ಟಾಕ್ ಚೆಕ್ ಮಾಡಿದ್ವಿ. ಈಗ ನಾವು MRP ರನ್ ಮಾಡ್ಬೇಕು. ಅಬ್ಸರ್ವ್ ಮಾಡಿ ಇಲ್ಲಿ. ಈಗ ಏನಿದೆ, ಏನು ಆರ್ಡರ್ ಪ್ರೊಸೆಸ್ ಆಗಿಲ್ಲ, ಜಸ್ಟ್ ರಿಕ್ವೆಸ್ಟ್ ಬಂದಿದೆ. ಸೊ ನ್ಯೂ ಸ್ಕ್ರೀನಿಗೆ ಹೋಗಿ MD02 ರನ್ ಮಾಡಿ. ಓಕೆ, ಸೊ ನೋಡಿ MD02 ಎಂಟರ್. ಸೊ ನೋಡಿ ಇಲ್ಲಿ ನೋಡಿ. ಸೊ ಇಲ್ಲೇನು ಚೇಂಜ್ ಮಾಡಕ್ ಹೋಗ್ಬೇಡಿ. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಅಬ್ಸರ್ವ್ ಮಾಡಿ. ಸಪೋಸ್ ಈಗ ಕ್ರಿಯೇಟ್ ಪರ್ಚೇಸ್ ರಿಕ್ವಿಸಿಷನ್. ಈಗ ನಾವೇನ್ ಮಾಡಿರೋದು ಇಂಟರ್ನಲ್ ಪ್ರೊಕ್ಯೂರ್ಮೆಂಟ್ ಅಲ್ವಾ. ಸೊ ನೀವು ಬೇಕಿದ್ರೆ ಸೊ ಇರ್ಲಿ, ಅದೇನು ಚೇಂಜ್ ಮಾಡಕ್ ಹೋಗ್ಬೇಡಿ. ನೋಡಿ ಏನ್ ಎಫೆಕ್ಟ್ ಆಗುತ್ತೆ ಅಂತ. ಇಲ್ಲಿ ಪ್ಲಾನಿಂಗ್ ಮೋಡ್ ಅಂತ ಇದೆಯಲ್ಲ, ಜಸ್ಟ್ ನೀವು ಟ್ರಯಲ್ ನೋಡ್ಬೇಕು ಅಂದ್ರೆ ಇಲ್ಲಿ ಏನ್ ಮಾಡಿ. ಸೊ ಒಂದ್ ನಿಮಿಷ, ಸಾರಿ, ಡಿಸ್ಪ್ಲೇ ದ ರಿಸಲ್ಟ್ ಪ್ರಯರ್ ಸೇವಿಂಗ್, ಇದನ್ನ ಸೆಲೆಕ್ಟ್ ಮಾಡಿ. ಈಗ ನೋಡಿ ಎಂಟರ್ ಕೊಡಿ. ಎಂಟರ್ ಕೊಟ್ಟ ತಕ್ಷಣ ವಾರ್ನಿಂಗ್ ಬರುತ್ತೆ. ಅಗೇನ್ ಎಂಟರ್ ಕೊಡಿ. ಎಂಟರ್ ಕೊಟ್ಟ ತಕ್ಷಣ ನೋಡಿ ಇಲ್ಲಿ ತೋರಿಸ್ತಾ ಇದೆ ಈ ರಿಕ್ವೆಸ್ಟ್ ಗೆ ಪ್ಲಾನ್ಡ್ ಆರ್ಡರ್ ಕ್ರಿಯೇಟ್ ಆಗಿದೆ. ನೋಡಿ ಇಲ್ಲಿ ಪ್ಲಾನ್ಡ್ ಆರ್ಡರ್ ನಾನು ಹೇಳಿದ್ದೆ, ನೆನಪಿದೆಯಾ? ಈ ಪ್ಲಾನ್ಡ್ ಆರ್ಡರ್ ನ ಪ್ರೊಡಕ್ಷನ್ ಆರ್ಡರ್ ಗೆ ಕನ್ವರ್ಟ್ ಮಾಡ್ತಾರೆ. ಓಕೆ, ಸೊ ಇದು ಜಸ್ಟ್ ಟ್ರಯಲ್ ನೋಡಿದೀನಿ.
ಗೋ ಬ್ಯಾಕ್. ಸೊ ಸೇವ್ ಇಲ್ಲ, ಸೇವ್ ಮಾಡಲ್ಲ ನಾನು. ಈಗ ಎಕ್ಸಿಕ್ಯೂಟ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ, ಇಲ್ಲಿ ಎಂಟರ್ ಕೊಡಿ, ಎಂಟರ್ ಕೊಡಿ. ನೋಡಿ ಈಗ 3P ಪ್ಲಾನ್ಡ್ ಆರ್ಡರ್ಸ್ ಕ್ರಿಯೇಟ್ ಆಯ್ತು. ಸೊ ನಾನು ಏನ್ ಸೆಲೆಕ್ಟ್ ಮಾಡಿರೋದು ಇಂಟರ್ನಲ್ ಪ್ರೊಕ್ಯೂರ್ಮೆಂಟ್. ಹಂಗಾಗಿ ಇಲ್ಲಿ ನೋಡಿ ರಿಫ್ರೆಶ್ ಮಾಡಿ, ನೋಡಿ ಇಲ್ಲಿ ಪ್ಲಾನ್ಡ್ ಆರ್ಡರ್ಸ್ ಕ್ರಿಯೇಟ್ ಆಯ್ತು. ಈಗ ಸಪೋಸ್ ನೀವು ಇಲ್ಲಿ ಹೋದ್ರೆ ನೋಡಿ PR ಕ್ರಿಯೇಟ್ ಮಾಡಬಹುದು. ನೋಡಿ ಪಾರ್ಟ್ ಕನ್ವರ್ಷನ್ ಟು ಪ್ರೊಡಕ್ಷನ್. ನೋಡಿ ಇಲ್ಲಿ ನೋಡಿ PR ಕನ್ವರ್ಟ್ ಮಾಡಕ್ ಬರಲ್ಲ. ನೋಡಿ ಇಲ್ಲಿ ಮಟೀರಿಯಲ್ ಇಸ್ ಡಿಫೈನ್ಡ್ ಇನ್ ಫಾರ್ ಇನ್ ಹೌಸ್. ಇದಕ್ಕೆ PR ಬೇಕಾಗಲ್ಲ. ಸೊ ಇದಕ್ಕೆ ನಾವು ಡೈರೆಕ್ಟ್ ಆಗಿ ಪ್ರೊಡಕ್ಷನ್ ಆರ್ಡರ್ ನ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ಇದನ್ನ ಮಾಡೋದು ಯಾರು? PP ಕನ್ಸಲ್ಟೆನ್ಸಿ. ಡೈರೆಕ್ಟ್ ಆಗಿ ಇಲ್ಲಿ ಹೋಗ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಪಾರ್ಟ್ ಕನ್ವರ್ಟ್ ಪ್ರೊಡಕ್ಷನ್ ಆರ್ಡರ್, ಇಲ್ಲಿ ಆರ್ಡರ್ ಟೈಪ್ ಎಲ್ಲ ಡಿಫೈನ್ ಮಾಡ್ಬಿಟ್ಟು ಪ್ರೊಡಕ್ಷನ್ ಆರ್ಡರ್ ಕನ್ವರ್ಟ್ ಮಾಡ್ತಾರೆ. ಸೊ ಈ ಪ್ರೊಸೆಸ್ ಬಂದ್ಬಿಟ್ಟು PP ಅವ್ರದ್ದು. ಸಪೋಸ್ ಈಗ ನಾನು TR ಮಾಡಬೇಕು, PO ಮಾಡಬೇಕು, ಅವಾಗ ಹೇಗೆ ಮಾಡೋದು ಅಂತಂದ್ರೆ ನೋಡಿ, ಈಗ ನಾನು ಇದನ್ನು ಡಿಲೀಟ್ ಮಾಡ್ಬಿಡ್ತೀನಿ. ಸೊ ಡಿಲೀಟ್ ಮಾಡೋದಕ್ಕೆ ಅಗೇನ್ ನಾನು ಇಲ್ಲಿ ಬರ್ತೀನಿ MD02ಗೆ. ಓಕೆ, ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಇಲ್ಲಿ ನಿಮಿಷ, ಸಾರಿ, ಸೊ ಪ್ಲಾನಿಂಗ್ ಮೋಡ್, ಸೊ ಡಿಲೀಟ್ ಅಂಡ್ ರೀಕ್ರಿಯೇಟ್ ಪ್ಲಾನಿಂಗ್ ಡಾಟಾ ಅಂತ ಇದೆ. ಸೊ ಇರ್ಲಿ, ಇದನ್ನ ನಾನು ಆಮೇಲೆ ಮಾಡ್ತೀನಿ. ಓಕೆ, ಸೊ ಇದನ್ನ ಆಯ್ತು ನಾರ್ಮಲ್ MRP ಅಲ್ಲಿ ಬೇಸ್ಡ್ ಆನ್ ಇಂಟರ್ನಲ್ ಪ್ರೊಕ್ಯೂರ್ಮೆಂಟ್. ಈಗ ನಾನು ಏನ್ ಮಾಡ್ತೀನಿ, ಮಟೀರಿಯಲ್ ಮಾಸ್ಟರಿಗೆ ಹೋಗ್ಬಿಟ್ಟು MM01 ಹೋಗಿ, MM02 ಹೋಗಿ, ಸೊ ಇಲ್ಲಿ ನಾನು ಚೇಂಜ್ ಮಾಡ್ತೀನಿ. ಇಲ್ಲಿ ಪ್ರೊಕ್ಯೂರ್ಮೆಂಟ್ ಟೈಪ್ ನ ಚೇಂಜ್ ಮಾಡ್ತೀನಿ. ನೋಡಿ, ಸೊ ಈಗ ಏನ್ ಮಾಡ್ತೀನಿ, ಎಕ್ಸ್ಟರ್ನಲ್ ಪ್ರೊಕ್ಯೂರ್ಮೆಂಟ್ ಸೆಲೆಕ್ಟ್ ಮಾಡಿ ಸೇವ್ ಮಾಡ್ತೀನಿ. ಓಕೆ, ಎಂಟರ್, ಸೇವ್ ಆಯ್ತು. ಈಗ ನಾನು MD02 ಹೋಗ್ಬಿಟ್ಟು ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಇಲ್ಲಿ ಡಿಲೀಟ್ ಮಾಡ್ಬಿಡ್ತೀನಿ. ಪ್ಲಾನಿಂಗ್ ಮೋಡಿಗೆ ಹೋಗಿ ಡಿಲೀಟ್ ಅಂಡ್ ರೀಕ್ರಿಯೇಟ್ ಚೆಕ್ ಮಾಡೋದಕ್ಕಷ್ಟೇ ಇದು. ಡಿಸ್ಪ್ಲೇ ಫಸ್ಟ್ ಡಿಸ್ಪ್ಲೇ ಮಾಡ್ತೀನಿ. ಓಕೆ, ಎಂಟರ್. ನೋಡಿ ಈಗ ಎಂಟರ್ ಕೊಡಿ. ನೋಡಿ ಎಷ್ಟು, ನೋಡಿ ಇಲ್ಲಿ ಆಟೋಮೆಟಿಕಲಿ ನೋಡಿ PRs ಕ್ರಿಯೇಟ್ ಆಯ್ತು ನೋಡಿ. ಓಕೆ, ನೋಡಿ ಇಲ್ಲಿ PR ಕ್ರಿಯೇಟ್ ಆಯ್ತು ಇದಕ್ಕೆ. ಸೊ ಬ್ಯಾಕ್ ಬನ್ನಿ. ಐ ಡೋಂಟ್ ವಾಂಟ್ ಟು ಸೇವ್. ಸೊ ಇಲ್ಲಿ ನೀವು ಇನ್ನೊಂದು ಶೆಡ್ಯೂಲಿಂಗ್ ಲೈನ್ಸ್ ಏನಿದೆಯಲ್ಲ, ನೋ ಶೆಡ್ಯೂಲಿಂಗ್ ಲೈನ್ಸ್ ಕೊಡಿ, ಇದು ಬಹಳ ಇಂಪಾರ್ಟೆಂಟ್. ಸೊ ಓಕೆ, ಸೊ ಈಗ ಎಂಟರ್ ಕೊಡಿ, ಎಂಟರ್ ಕೊಡಿ. ನೋಡಿ ಇಲ್ಲಿ 2 ಪ್ಲಾನ್ಡ್ ಆರ್ಡರ್ಸ್ ನಾನು ಅಲ್ಲಿ ಮುಂಚೆ ಕ್ರಿಯೇಟ್ ಮಾಡಿದ್ನಲ್ಲ, ಒಂದು PR. ಸೊ ಏನ್ ಮಾಡ್ತೀನಿ, ನಿಮಗೆ ಇದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಗೆ ಒಂದು ನ್ಯೂ ಮಟೀರಿಯಲ್ ಕ್ರಿಯೇಟ್ ಮಾಡ್ತೀನಿ. ಸೊ ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ಡಿಫ್ರೆನ್ಸಸ್ ಗೊತ್ತಾಯ್ತು. ಇಲ್ಲಿ ಏನಂದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. /MM01. ಸೊ ಇಲ್ಲಿ ಒಂದು ನ್ಯೂ ಮಟೀರಿಯಲ್ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಕಾಪಿ ಮಾಡ್ತಾ ಇದ್ದೀನಿ ಮಟೀರಿಯಲ್. VSL1 VPL1 ಎಂಟರ್, 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 ಎಂಟರ್. ಸೊ ಇಲ್ಲಿ ಸೇಮ್ ಇದೆ. ಸೊ ಇಲ್ಲಿ ನೋಡಿ ಫಿಕ್ಸ್ಡ್ ಲಾಟ್ ಸೈಜ್, ಇದು ಒಂದು ತೋರಿಸ್ತೀನಿ ಪ್ಯಾರಲಲ್ಲಿ ನಿಮಗೆ ಎಕ್ಸಾಂಪಲ್. ಸೊ ನನಗೆ ಬೇಸ್ಡ್ ಆನ್ ರಿಕ್ವೆಸ್ಟ್ ಕ್ರಿಯೇಟ್ ಆಯ್ತು. ಈಗ ನಾನು ಫಿಕ್ಸ್ಡ್ ಕ್ವಾಂಟಿಟಿ ಮಾಡ್ತೀನಿ. ಸೊ ಫಿಕ್ಸ್ಡ್ ಕ್ವಾಂಟಿಟಿ ಎಷ್ಟು ಮಾಡ್ತೀನಿ ನೋಡಿ, FX ಕೊಟ್ಟಾಗ ಫಿಕ್ಸ್ಡ್ ಲಾಟ್ ಸೈಜ್. ಸಪೋಸ್ ನಾನು ಒಂದು 10 ಫಿಕ್ಸ್ಡ್ ಲಾಟ್ ಸೈಜ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ ಇದು. ಓಕೆ, ಎಂಟರ್ ಕೊಡಿ. ಇಲ್ಲಿ ಪ್ರೊಕ್ಯೂರ್ಮೆಂಟ್ ಟೈಪ್ ಏನು, ಈಗ ನಾನು ಎಕ್ಸ್ಟರ್ನಲ್ ಪ್ರೊಕ್ಯೂರ್ಮೆಂಟ್ ತಗೊಂತೀನಿ. ಎಂಟರ್ ಕೊಡಿ, ಎಂಟರ್, 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 ಎಂಟರ್. ಸೊ ಇಲ್ಲಿ VRVC. ಓಕೆ, ಸೇವ್, ಸೇವ್. ಸೊ ಈಗ ಮಟೀರಿಯಲ್ ಕ್ರಿಯೇಟ್ ಆಯ್ತು 208. ಈಗ MD04 ಗೆ ಹೋಗ್ತೀನಿ. ಅಬ್ಸರ್ವ್ ಮಾಡಿ, ಇಲ್ಲಿ MD04 ಗೆ ಹೋಗಿ ಚೆಕ್ ಮಾಡಿ. ನೋಡಿ 0 ಅವೈಲಬಲ್ ಕ್ವಾಂಟಿಟಿ. ಅಬ್ಸರ್ವ್ ಮಾಡಿ ಈಗ. ಸೊ MD04 ಗೆ ಹೋದೆ. ನೆಕ್ಸ್ಟ್
ನಾನೇನ್ ಮಾಡ್ತೀನಿ ಈಗ ಸಪೋಸ್ ನಾನು ನಾರ್ಮಲ್ MRP ಇದು ಈಗ ನಾನು ಇಲ್ಲಿ ಹೋಗ್ಬಿಟ್ಟು MD02 ರನ್ ಮಾಡಿದ್ರೆ ಆ ಮಟೀರಿಯಲ್ಗೆ ಏನ್ ಬರುತ್ತೆ ನೋಡಿ ನೋ ಪ್ರಪೋಸಲ್ ಇಲ್ಲ. ಆ ಪ್ರಪೋಸಲ್ ಮಾಡೋದಕ್ಕೆಲ್ಲ ಹೋಗ್ಬೇಕು MD61 ಗೆ ಹೋಗ್ಬೇಕು /n MD61. ಸೊ ಪ್ಲಾಂಟ್ ಎಂಟರ್. ನೋಡಿ ನನಗೆ ಇಲ್ಲೊಂದು 50 ಕ್ವಾಂಟಿಟಿ ಬೇಕು, ಇಲ್ಲೊಂದು 60 ಕ್ವಾಂಟಿಟಿ, ಇಲ್ಲೊಂದು 80 ಕ್ವಾಂಟಿಟಿ, ಎಂಟರ್. ಓಕೆ, ಸೊ ಇಲ್ಲ ಅಂತಂದ್ರೆ ಈ ಸತಿ ಒಂದೇ ಕೊಡ್ತೀನಿ ನೋಡಿ, ಎಂಟರ್ ಅಂಡ್ ಸೇವ್. ಈಗ ನೋಡಿ MRP ರನ್ ಮಾಡ್ತೀನಿ MD02 ಹೋಗಿ. ಓಕೆ, ಸೊ ಇದು ಬಂದ್ಬಿಟ್ಟು 1 ಕೊಡಿ. ಸೊ ಎಂಟರ್ ಕೊಟ್ಟ ತಕ್ಷಣ ನೋಡಿ ಇಲ್ಲಿ, ಸೊ ನೋಡಿ 5 PRs ಆಯ್ತು. ರಿಕ್ವೆಸ್ಟ್ ಇರೋದು ಒಂದು, 5 PRs ಯಾಕಾಯ್ತು ಅಬ್ಸರ್ವ್ ಮಾಡಿ ಇಲ್ಲಿ, ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ರಿಫ್ರೆಶ್ ಮಾಡ್ತೀನಿ, ಏನಕ್ಕೆ ನೋಡಿ 5 PRs ಯಾಕಂದ್ರೆ ಫಿಕ್ಸ್ಡ್ ಕ್ವಾಂಟಿಟಿ ನಾನು 10 ಕೊಟ್ಟಿದ್ದೆ. ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ, MM02 ಹೋಗಿ MM02 ಎಂಟರ್. ಸೊ ಡಿಸೆಲೆಕ್ಟ್ ಆಲ್, ಎಂಟರ್, ಪ್ಲಾಂಟ್ ಸ್ಟೋರೇಜ್ ಲೊಕೇಶನ್ ಎಂಟರ್. ನೋಡಿ ಇಲ್ಲಿ ಫಿಕ್ಸ್ಡ್ ಲಾಟ್ ಸೈಜ್ 10 ಕೊಟ್ಟಿದ್ದೀನಿ. ಸೊ ಹಂಗಾಗಿ ನಮಗೆ ಇಲ್ಲಿ ನೋಡಿ ಎಲ್ಲಾ PRs ಕ್ರಿಯೇಟ್ ಆಗಿದೆ. ಓಕೆ, ಸೊ ಇದು ನಾರ್ಮಲ್ MRP. ಈಗ PR ಇದೆ, ಇಲ್ಲಿ ಹೋಗ್ತೀನಿ ಆಟೋಮೆಟಿಕ್. ನೋಡಿ ಇಲ್ಲಿ ವೆಂಡರ್ ಅಸೈನ್ ಮಾಡಿಲ್ಲ, ಯಾಕಂದ್ರೆ ಇಲ್ಲಿ ವೆಂಡರ್ ಆಟೋಮೆಟಿಕ್ ಅಸೈನ್ ಆಗ್ಬೇಕು ಅಂದ್ರೆ ನಾವು PIR ಮೇಂಟೈನ್ ಮಾಡಿರ್ಬೇಕು ಈ ಮಟೀರಿಯಲ್ಗೂ ಈ ವೆಂಡರ್ಸ್ಗೆ. ಓಕೆ, ಅವಾಗ ಏನಾಗುತ್ತೆ ಆಟೋಮೆಟಿಕಲಿ ಮಟೀರಿಯಲ್ ಪ್ಲಾಂಟ್ ಕಾಂಬಿನೇಷನ್ ಅಲ್ಲಿ ಏನಾಗುತ್ತೆ ವೆಂಡರ್ ಟ್ರಿಗರ್ ಆಗುತ್ತೆ. ಓಕೆ, ಸೊ ಈಗ ನೋಡಿ ನಾನು ಇದನ್ನ ಕನ್ವರ್ಟ್ ಮಾಡ್ತೀನಿ. ಕನ್ವರ್ಟ್ ಮಾಡಿ ಹೆಂಗ್ ಮಾಡೋದು, ಸಪೋಸ್ ಈಗ ನಾನು ಈ PRA ಎಡಿಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಎಡಿಟ್ ಆಪ್ಷನ್ ಇದೆ, ಎಡಿಟ್ ಹೋಗ್ಬಿಟ್ಟು ಅಬ್ಸರ್ವ್ ಮಾಡಿ ಇಲ್ಲಿ ನಾನು ಸೋರ್ಸ್ ಆಫ್ ಸಪ್ಲೈಗೆ ಹೋಗ್ಬಿಟ್ಟು ಒಂದು ವೆಂಡರಿಗೆ ಅಸೈನ್ ಮಾಡ್ಬಿಡ್ತೀನಿ. ಯಾರಿದ್ದಾರೆ ವೆಂಡರ್, ಸೊ ಬೈ ಕಂಪನಿ ಕೋಡ್ VIVO ಎಂಟರ್. ನೋಡಿ ಯಾರಾದ್ರೂ ಒಂದು ತಗೊಳ್ಳಿ, ಇದೆ ತಗೊಳ್ಳೋಣ, ಎಂಟರ್. ಸೊ ಎಂಟರ್ ಕೊಟ್ಟೆ. ಇಲ್ಲಿ ಸ್ಟೋರೇಜ್ ಲೊಕೇಶನ್ ಮಿಸ್ಸಿಂಗ್ ಇದೆ ನೋಡಿ, ಇಲ್ಲಿ ಸ್ಟೋರೇಜ್ ಲೊಕೇಶನ್ ಮಿಸ್ಸಿಂಗ್ ಇದೆ, VSL1 ಎಂಟರ್. ಓಕೆ, ಸೊ ಪರ್ಚೇಸ್ ಗ್ರೂಪ್ VPG ಎಂಟರ್. ಓಕೆ, ಸೊ ವ್ಯಾಲ್ಯೂಯೇಷನ್ ಪ್ರೈಸ್ ಮಿಸ್ಸಿಂಗ್ ಇದೆ 10. ಸೊ ಈ PIR ಮೇಂಟೈನ್ ಮಾಡಿದ್ರೆ ಇವೆಲ್ಲ ಎರರ್ಸ್ ಬರಲ್ಲ. ಓಕೆ, ಸೊ ಸೇವ್ ಮಾಡಿ ಇದು. ಸೊ ಎಡಿಟ್ ಮಾಡಿದ್ದೆಲ್ಲ ಸೇವ್ ಆಯ್ತು. ಅಬ್ಸರ್ವ್ ಮಾಡಿ ಈಗ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಹೋದ ತಕ್ಷಣ ನೋಡಿ ವೆಂಡರು ಬಂತು, ಕ್ವಾಂಟಿಟಿ ಎವ್ರಿಥಿಂಗ್ ಬಂತು. ಈಗ ಜಸ್ಟ್ ಇಲ್ಲಿ ಪರ್ಚೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಬ್ಸರ್ವ್ ಮಾಡಿ 358 ಅಲ್ವಾ PR ನಂಬರ್, ಇಲ್ಲಿ ನೋಡಿ 358 ಬಂತು. ಇದನ್ನ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಅಡಾಪ್ಟ್ ಅಂತ ಇದೆ, ಅಡಾಪ್ಟ್ ಮಾಡಿ ಡೈರೆಕ್ಟ್ ಆಗಿ ನೀವು ಇಲ್ಲಿ ಏನಂತಂದ್ರೆ ಎಂಟರ್ ಪೇಮೆಂಟ್ ಟರ್ಮ್ಸ್ ಮ್ಯಾಂಡೇಟರಿ ಮಾಡಿದ್ದಾರೆ, ಎಂಟರ್. ಸೊ ಎಂಟರ್ ಕೊಡಿ. ಸೊ ಆಟೋಮೆಟಿಕ್ ಆಗಿ ನೋಡಿ ನೆಟ್ ಪ್ರೈಸ್ 10 ಎಂಟರ್. ಓಕೆ, ಸೊ ಈಗ ಜಸ್ಟ್ ಇಲ್ಲಿ ಸೇವ್ ಮಾಡಿ. ಸೊ PR ನನ್ನ PO ಗೆ ಕನ್ವರ್ಟ್ ಮಾಡಿದೆ ಡೈರೆಕ್ಟ್ ಇಲ್ಲಿಂದ. ಸೊ ನೆಕ್ಸ್ಟ್ ಇನ್ನೊಂದು ಪ್ರೋಸೆಸ್ ಇದೆ. ಈಗ ನಮಗೆ ಇಲ್ಲಿ ಮಲ್ಟಿಪಲ್ PRs ಇದೆ, ಎಲ್ಲಾ PRs ಸಿಂಗಲ್ ಸ್ಟ್ರೆಚ್ ಅಲ್ಲಿ PO ಗೆ ಕನ್ವರ್ಟ್ ಆಗುತ್ತೆ. ಅದನ್ನ PO ಫ್ರಮ್ PR ಪ್ರೋಸೆಸ್ ನೋಡೋಣ. ನೋಡಿ ಇಲ್ಲಿ PO ಕ್ರಿಯೇಟ್ ಆಯ್ತು, ಇಲ್ಲಿ ನೋಡಿ, ಬಟ್ ಇನ್ ಫೆಚ್ ಆಗಿಲ್ಲ. ರಿಫ್ರೆಶ್ ಮಾಡಿ ನೋಡಿ, PO ಕನ್ವರ್ಟ್ ಆಯ್ತು. ಇಲ್ಲಿ ಹೋಗ್ಬಿಟ್ಟು PO ಡೀಟೇಲ್ಸ್ ನೋಡ್ಬೇಕಂದ್ರೆ ಇಲ್ಲಿ ಹೋಗ್ಬಿಟ್ಟು ಡೀಟೇಲ್ಸ್ ನ ಚೆಕ್ ಮಾಡಿ. ಸೊ ಇದು ನಿಮ್ದು ನಾರ್ಮಲ್ MRP ಬೇಸ್ಡ್ ಆನ್ ದ ಪ್ರೊಕ್ಯೂರ್ಮೆಂಟ್ ಟೈಪ್. ಸೊ ಏನಾಗುತ್ತೆ ಬೇಸಿಕಲಿ ಇಂಟರ್ನಲ್ ಪ್ರೊಕ್ಯೂರ್ಮೆಂಟ್ ಇದ್ರೆ ಪ್ಲಾಂಡ್ ಆರ್ಡರ್ಸ್ ಕ್ರಿಯೇಟ್ ಆಗುತ್ತೆ, ಪ್ಲಾಂಡ್ ಆರ್ಡರ್ಸ್ ಇಂದ ಪ್ರೊಡಕ್ಷನ್ ಆರ್ಡರ್ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ಅದೇ ನಾನು ನಿಮಗೆ ಹೇಳಿದ್ದು ನೋಡಿ. ಈಗ ಒಂದು ನಿಮಿಷ. ಸೊ ಸಪೋಸ್ ಇಂಟರ್ನಲ್ ಪ್ರೊಕ್ಯೂರ್ಮೆಂಟ್ ಇದ್ರೆ ಪ್ಲಾಂಡ್ ಆರ್ಡರ್ಸ್, then production order. Okay, suppose external procurement ಇದೆ ಅಂದಾಗ ನಿಮ್ದು PR ಕ್ರಿಯೇಟ್ ಆಗುತ್ತೆ, ಇದನ್ನ PO ಕನ್ವರ್ಟ್ ಮಾಡಬೇಕು, ಆಮೇಲೆ ನಾರ್ಮಲ್ ಪ್ರೋಸೆಸ್ GR ಪ್ರೋಸೆಸ್. ಓಕೆ, ಸೊ ಬೇಸ್ಡ್ ಆನ್ ದಿಸ್ ವಿ ಹ್ಯಾವ್ ಟು ಕಾನ್ಫಿಗರ್. ಅರ್ಥ ಆಯ್ತಾ? ಸೊ ಇದಿಷ್ಟು ಬಂದ್ಬಿಟ್ಟು ನಿಮ್ದು ನಾರ್ಮಲ್ MRP. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ
ನಾವು ಕನ್ಸಂಪ್ಷನ್ ಬೇಸ್ಡ್ ಪ್ಲಾನಿಂಗ್ ನೋಡೋಣ. ಸೊ ಆಟೋ ಪ್ರೋಸೆಸ್. ಸೊ ಸಪೋಸ್ ನಮ್ಮ ಒಂದು 50 ಕ್ವಾಂಟಿಟಿ ಮೇಂಟೈನ್ ಮಾಡಿರ್ತೀವಿ ಸೇಫ್ಟಿ ಸ್ಟಾಕ್ಸ್, 50 ಕ್ವಾಂಟಿಟಿ 49 ಆಯ್ತು ಅಂದ್ರೆ ಆಟೋಮೆಟಿಕ್ MRP ರನ್ ಆಗುತ್ತೆ. ಯಾವ ತರ ರನ್ ಆಗುತ್ತೆ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಇದಿಷ್ಟನ್ನ